ದಯಮಾಡಿ ಬೇಗನೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಈಗ ತಮ್ಮ ಏನು ಸಂದೇಶ ಇತ್ತು ಅದನ್ನ ಆದಷ್ಟು ಬೇಗನೆ ಬಂದು ತಲುಪಿಸಬೇಕಂತ ಈ ಪೊಲೀಸ್ ಅಂತಂಬರಂಗೆ ನಾವು ವಿನಂತಿ ಮಾಡ್ಕೊತೇನೆ. ಯಾಕಂದ್ರೆ ಬೆಳಗ್ಗೆಯಿಂದ ನಮ್ಮ ತಾಯಂದಿರು ಊರಿಂದ ಬುತ್ತಿ ಮಾಡ್ಕೊಂಡು ಊಟ ಮಾಡಿಸಿದ್ರೆ ಗಟ್ಟಿಯಾಗಿ ಇಲ್ಲಿ ಕೂತೀವಿ ನಾವು. ಯಾಕಂದ್ರೆ ಸಾಕಷ್ಟು ಹಿರಿಯರಿರೋದ್ರಿಂದ ಶುಗರ್ ಬಿ.ಪಿ ಅದಾವೆ. ಮತ್ತೆ ಅವ್ರು ಗೋಧಿ ತಗೋಬೇಕು, ಅಲ್ಲಿ ಎಣ್ಣೆ ಆಕಳ ದನ ಕರ ಕಟ್ಕೊಂಡು ಬಂದೆವು. ಇನ್ನು ಒಟ್ಟು ಇಲ್ಲೇ ಹೊಡ್ಕೊಂಡು ಬಂದು ಕುಂದಿರ್ಬೇಕಾಕೈತಿ. ಜಲ್ದಿ ಅವ್ರು ಕರ್ಸ್ಬೇಕಂತೇಳಿ ತಮ್ಮ ಮುಖಾಂತರ ನಾವು ಮನವಿ ಮಾಡ್ಕೋತೀವಿ. ಬೇಕೇ ಬೇಕು, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಜೈ ಜವಾನ್, ಜೈ ಜವಾನ್. ಅವ್ರಿಗೆ ಒಂದಿಷ್ಟು ನಮ್ಮ ನಿರ್ಣಯಗಳನ್ನು ಹೇಳೋರ್ತೀವಿ. ಅಲ್ಲಿ ತನಕ ಯಾರು ಮಾಡಬಾರ್ದು. ದಯವಿಟ್ಟು ಇದು ರೆಕಾರ್ಡ್ ಮಾಡಿ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಕಳೆದ 10 ದಿನಗಳಿಂದ ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ಕಡೆ ಈಗ ಸಿಟಿ ಒಳಗೊಂಡಂತೆ ಕಬ್ಬು ರೈತರ ಒಂದು ಹೋರಾಟ ನಡೀತಾ ಇತ್ತು. ಸೊ ಈ ಒಂದು ವಿಚಾರವಾಗಿ ನಿನ್ನೆ ಬೆಂಗಳೂರಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಫ್ಯಾಕ್ಟರಿ ಮಾಲೀಕರು ಹಾಗೂ ರೈತ ಮುಖಂಡರ ಜೊತೆಗೆ ಸಭೆಯನ್ನು ಜರುಗಲಾಗಿತ್ತು. ಅದರಲ್ಲಿ ನಾನಾ ಬೇಡಿಕೆಗಳನ್ನು ಪ್ರಸ್ತಾಪ ಮಾಡಲಾಗಿತ್ತು. ಪ್ರಮುಖವಾಗಿ ಈಗ ಇರುವಂಥ ಚರ್ಚೆ ಬೆಲೆಯ ಬಗ್ಗೆ, ಪ್ರೈಸು ಫಿಕ್ಸ್ ಮಾಡುವುದರ ಬಗ್ಗೆ ಚರ್ಚೆ ಆಗಿತ್ತು. ಆ ಚರ್ಚೆಯ ಒಂದು ಫಲಿತಾಂಶವಾಗಿ ಇವತ್ತು ಡಿಪಾರ್ಟ್ಮೆಂಟ್ನಿಂದ ಒಂದು ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಸೊ ಸರ್ಕಾರದ ಆದೇಶದಲ್ಲಿ ಅವರು ಬೆಲೆಯನ್ನು, ಹೆಚ್ಚುವರಿ ಬೆಲೆಯನ್ನು ಹೇಗೆ ನಿರ್ಧಾರ ಪಡಿಸಬೇಕನ್ನುವಂತಹ ಒಂದು ಮಾರ್ಗಸೂಚಿಯನ್ನು ಆ ಆದೇಶದಲ್ಲಿ ತಿಳಿಸಿರುವಂಥದ್ದಿದೆ. ಆ ಆದೇಶ ಪ್ರತಿಯನ್ನು ಕೂಡ ನನ್ನ ಹತ್ರ ಇದೆ, ನಾನು ನಿಮ್ಮೊಂದಿಗೆ ಅದನ್ನು ಹಂಚಿಕೊಳ್ತೇನೆ. ಸೊ ಅದರಲ್ಲಿ ಇಳುವರಿ ಆಧಾರದ ಮೇಲ್ಗಡೆ ಹೆಚ್ಚುವರಿಯಾಗಿ ಹೇಗೆ ಕೊಡಬೇಕು ಅಮೌಂಟ್ ಅನ್ನುವಂಥದ್ರ ಬಗ್ಗೆ ಹೇಳಿರುವಂಥದ್ದು ಇದೆ. ಪ್ರಪ್ರಥಮವಾಗಿ ಅದರಲ್ಲಿ ಇರುವಂಥದ್ದು ಈ 100 ರೂಪಾಯಿ ಹೆಚ್ಚುವರಿಯಾಗಿ ಕೊಡುವಂಥದ್ದು ರಿಕವರಿಯನ್ನು ನೋಡದೆ ಪ್ರತಿಯೊಂದು ಕಾರ್ಖಾನೆಗೂ ಕೂಡ ಅದು ಅನ್ವಯ ಆಗುವ ಹಾಗೆ 100 ರೂಪೀಸ್ 100 ರೂಪಾಯಿಯನ್ನು ಕೊಡಬೇಕು ಅನ್ನುವಂತಹ ಆದೇಶ ಅದರಲ್ಲಿ ಸ್ಪಷ್ಟ ಇದೆ. ಅದು ರಿಕವರಿ 9.5% ಇರಲಿ, 10% ಇರಲಿ, 11% ಇರಲಿ, ರಿಕವರಿ ಎಷ್ಟೇ ಇರಲಿ, ಈ 100 ರೂಪಾಯಿ ಅಂತ ಹೇಳಿದ್ರೆ 50 ರೂಪಾಯಿ ಕಾರ್ಖಾನೆ ಮಾಲೀಕರ ವತಿಯಿಂದ ಮತ್ತೆ 50 ರೂಪಾಯಿ ರಾಜ್ಯ ಸರ್ಕಾರ ವತಿಯಿಂದ ಒಟ್ಟಾರೆಯಾಗಿ 100 ರೂಪಾಯಿಯನ್ನು ಎಲ್ಲ ಕಾರ್ಖಾನೆಗಳಿಗೆ ಅನ್ನುವ ಹಾಗೆ ಕೊಡಬೇಕು, ಹೆಚ್ಚಿಸಿ ಕೊಡಬೇಕು ಅನ್ನುವಂತಹ ಒಂದು ಆದೇಶ ಅದರಲ್ಲಿ ಇದೆ. ಅದನ್ನು ಹೊರತುಪಡಿಸಿ ಉಳಿದ ಹಾಗೆ ಏನು ಬೇಸ್ ಪ್ರೈಸ್ ನಾವು FRP ಪ್ರೈಸ್ನಿಂದ HNT ಸಾಗಾಣಿಕೆ ಮತ್ತೆ ಕಟಾವಣೆ ವೆಚ್ಚವನ್ನು ತೆಗೆದು ಕೊಡಬೇಕಾಗಿರುವಂತಹ ಅಮೌಂಟ್ ಎಷ್ಟು ಅನ್ನುವಂಥದ್ದು ಇಳುವರಿ ಮೇಲ್ಗಡೆ ಇದೆ ಅಂತ ಹೇಳಿ ಆ ಆದೇಶದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲಿ 10.25ಗೆ ಎಷ್ಟು, 11.25%ಗೆ ಎಷ್ಟಂತ ಹೇಳಿದ್ದಾರೆ. ಅದರಲ್ಲಿ 10.25ಕ್ಕೆ ಅದರಲ್ಲಿ 3,100 ರೂಪಾಯಿ ಅಂದ್ರೆ HNT ಹೊರತುಪಡಿಸಿ ರೈತರ ಖಾತೆಗೆ ಜಮಾ ಆಗುವಂತಹ ದುಡ್ಡು. ಅದೇ ರೀತಿ ಇದರಲ್ಲಿ ಅಂದರೆ ಆ 100 ರೂಪಾಯಿಯನ್ನು ಹೊರತುಪಡಿಸಿ ಅದರಲ್ಲಿ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ 3,100 ರೂಪೀಸ್. 100 ರೂಪಾಯಿ ಸೇರಿಸಿದ್ರೆ 3,200 ರೂಪೀಸ್ ಆಗ್ತದೆ, 3,200 ರೂಪಾಯಿ ಆಗ್ತದೆ. ಅದೇ ರೀತಿ 11.25 ಇದ್ರೆ ಅದು 3,200 ರೂಪಾಯಿ ಪ್ಲಸ್ 100 ರೂಪೀಸ್, ಒಟ್ಟಾರೆಯಾಗಿ 3,300 ರೈತರ ಖಾತೆಗೆ ಹೋಗುವ ಹಾಗೆ. ಒಟ್ಟಾರೆಯಾಗಿ ರೈತರ ಖಾತೆಗೆ ಎಷ್ಟು ಜಮಾ ಆಗ್ತದೆ ಅನ್ನುವಂಥದ್ರ ಬಗ್ಗೆ ಫಸ್ಟ್ ಹೀಗೆ ಹೇಳ್ಬಿಡ್ತೇನೆ. ಯಾಕಂದ್ರೆ ಅದರಲ್ಲಿ ನಿಮಗೆ ಅದು ಫಸ್ಟ್ ಕಂತು ಎಷ್ಟು ಬರ್ತದೆ, ಎರಡನೇ ಕಂತು ಎಷ್ಟು ಬರ್ತದೆ, ಅದಕ್ಕೆ 2 ಕಂತಿನಲ್ಲಿ ಬರ್ತದೆ ಅಂತ ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮೊದಲನೇ ಕಂತು, ಎರಡನೇ ಕಂತು ಎರಡು ಸೇರಿಸಿ ರೈತರ ಖಾತೆಗೆ ಅಂತಿಮವಾಗಿ ಪ್ರತಿ ಮೆಟ್ರಿಕ್ ಟನ್ಗೆ ಎಷ್ಟು ದುಡ್ಡು ಜಮಾ ಆಗ್ತದೆ ಅದನ್ನು ಹೇಳ್ಬೇಕಂತ ಹೇಳಿದ್ರೆ 10.25 ಇಳುವರಿ ಇರುವಂತದಕ್ಕೆ 3,200 ರೂಪಾಯಿ ಮತ್ತೆ 11.25 ಇರುವಂತದಕ್ಕೆ 3,300 ರೂಪಾಯಿ ಅಂತ ಅದರಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದಕ್ಕೆ ಮಧ್ಯದಲ್ಲಿ ಇರುವಂತದ್ದು ಅಥವಾ ಅದಕ್ಕಿಂತ ಕಡಿಮೆ ಇಳುವರಿ ಇರುವಂತದನ್ನು ಹೇಗೆ ಲೆಕ್ಕ ಮಾಡಬೇಕನ್ನುವಂಥದ್ದನ್ನು ಕೂಡ ಆ ಲೆಕ್ಕಾಚಾರನಲ್ಲಿ ತೋರಿಸಿದ್ದಾರೆ. ಅದನ್ನು ಓದೇ ಹೇಳ್ತೇನೆ ನಿಮಗೆ.
ಇಷ್ಟು ರೇಟ್ ಇನ್ನೂ ನಮಗೆ ತೃಪ್ತಿ ಇಲ್ಲ. ಯಾಕಂತಂದ್ರೆ ಈ ಹೋರಾಟ ಒಂದ್ ನಿಮಿಷ ತಡ್ರಿ, ಕಾಕ ಒಂದ್ ನಿಮಿಷ ತಡೀರಿ. ಈಗ ಏನಾಗೈತಂದ್ರ ನಾವು ಹೋರಾಟ ಇನ್ನ ಮುಂದುವರ್ಸ್ಬೇಕು, ಇನ್ನ ನಮಗ ಬೇಡಿಕೆ ಬೇಕಂತೇಳಿ ನಮ್ದು ದಿನ ಐತಿ. ಯಾಕಂದ್ರ ಈಗ ಕಬ್ಬು ನಮ್ದೀಗ ಬಂದಿರ್ತೈತಿ, ಕಾರ್ಮಿಕರು ಬಂದಾರ, ಕಾರ್ಮಿಕರು ನಮ್ಮವ್ರು ಅವ್ರನ್ನೂ ನೋಡ್ಬೇಕಾಗೈತಿ. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬ್ರಿಗೆ ಏನಂದ್ರ, ಸರ್ ಈಗೇನು ನಾವು ರಿಕವರಿ ಮಾಡೋಕೆ ಹೇಳಿದ್ರಲ್ಲ ಸರ್, ಇವಾಗ ನಮ್ದೊಂದು ವಾದನಂದ್ರೆ ಹೋದ ಸರಿ ಅಂತೂ ರಿಕವರಿ ಫ್ಯಾಕ್ಟ್ರಿಯವರು ಮಾಡಿದ್ರು, ಈ ಸರಿ ತಾವೇ ಮಾಡ್ತಾ ಇದ್ದಾರೆ. ಈಗ ನಾವೇನು ಕಬ್ಬ ಬರ್ಕಲ್ ಪಡೆದಾಗ 10.25 ಏನು ರಿಕವರಿ ಬರ್ತೈತಲ್ರಿ, ಆ ಕಬ್ಬನ್ನು ತಗೊಂಡು ಆ ರೇಟ್ ಕೊಟ್ಟರೆ ನಮ್ಗೆ ಅನುಕೂಲ ಆಗ್ತದೆ ಸರ್. ಈಗ ಅದನ್ನ ತಾವೇನು ಮಾಡ್ಬೋದು. ಆ ಹಿಂದಿಂದದು ಸಕ್ರೆನೂ ಮಾರ್ಕೊಂಡು ಹೋಗಿದಾರೆ, ಎಲ್ಲ ಮುಗಿದು ಹೋಗಿತ್ತು ಸರ್. ಅದು ಈಗ ಪ್ರೆಸೆಂಟ್ ಐತಿ, ಕಬ್ಬನ ಐತಿ ನಮ್ದಲ್ಲಿ. ಆ ರಿಕವರಿ ಇಲ್ಲದ ಕಬ್ಬನ್ ಚೆಕ್ ಅವರೇ ಮಾಡ್ತಾರ. ಆ ರಿಕವರಿ ಇಲ್ಲದ ಕಬ್ಬು ತಗೊಳಕ್ ಬಿಡ್ಲಿ ಅವರು. ಈಗ ರಿಕವರಿ ಇಲ್ಲರ್ತಕ್ಕಂಥ ಕಬ್ಬನ್ನ ತಗೊಂಡ್ ಹೋಗ್ತಾರ, ರಿಕವರಿ ಇದ್ದೊಂದು ಕಬ್ಬು ತಗೊಂಡ್ ಹೋಗ್ತಾರ. ಆ ರಿಕವರಿ ಆ ಬೆಳೆಸಿರ್ತಕ್ಕಂಥ ರೈತರಿಗೆ ಅನ್ಯಾಯ ಆಕೈತೆ ಸರ್. ಅಲ್ಲಿ ಈಗ ತಮ್ಮ ಮಾಡಕ್ ಸಾಧ್ಯ ಐತೆ ಸರ್. ಸರ್ ಈಗ ನಾವೆಲ್ಲ ರೈತ ಮುಖಂಡು ಕುಡ್ಕೊಂಡು ಒಂದು ಡಿಸಿಷನ್ ಬಂದಿವಿ ಸರ್. ಏನಂದ್ರೆ ಈಗ ರಿಕವರಿ ಈಗ ಹೇಳಿದ್ದು ಹೋದ ವರ್ಷದ್ದು, ಆ ರಿಕವರಿ ಬರೋಕೆ ಆ ಕಬ್ಬು ಹೋದ ವರ್ಷದ್ದು. ಈಗ ನಾವು ರಿಕವರಿ ಡಿಕ್ಲೇರ್ ಮಾಡೋದು ಈ ವರ್ಷದ್ದು, ಈ ಡಿಕ್ಲೇರ್ ಮಾಡೋದು ಹೋದ ವರ್ಷದ್ದು. ಇದು ಕನ್ಫ್ಯೂಷನ್ ಏನೇ ಮೇಲೆ ಬೇಡ. ನಾವು ಹೇಳ್ತಾ ಇದ್ದೀವಿ, ನೀವು ಸೀಸನ್ನ ಏನೋ ಆರಂಭಿಸ್ತೀರಿ. ಈಗ ಎಲ್ಲ ಫ್ಯಾಕ್ಟ್ರಿಯವರು ಓನರ್ಸ್ ಕರೀರಿ, ರೈತರನ್ನು ಬೇಕಾದ್ರೆ ಕರೀರಿ. ಮೊನ್ನೆ ಹೆಂಗೆ ಜಡಿಪಿ ಮಾಡಿದ್ರಲ್ಲ, ಕರೆದು 10.25 ರಿಕವರಿ ಮಿನಿಮಮ್ ಮ್ಯಾಂಡೇಟ್ರಿ. ಇದು ಎಲ್ಲ ಕಾರ್ಖಾನೆ ಮ್ಯಾಂಡೇಟ್ರಿ ಇದು. ಅದಕ್ಕಿಂತ ಕೆಳಗೆ ಯಾರು ಕಡಿಯೋಂಗಿಲ್ಲ. ಅಕಸ್ಮಾತ್ ಕಡಿದ್ರೆ ಅವ್ರ ಜವಾಬ್ದಾರಿ 10-25 ಬರುವಂತ ರಿಕವರಿಗೆ ರೊಕ್ಕ ಅವರು ಕೂಡಬೇಕು. ರಿಕವರಿ ಲೋ ರಿಕವರಿ ಅನ್ನುವಂತ ಇಲ್ಲ. ರಿಕವರಿ ಲೋ ಅನ್ನುವಂಗೆ ಯಾವ ಪೆಟ್ರೋಲ್ ಕಿಮಿಕ್ ಅನ್ನುವಂಗಿಲ್ಲ. ಅವ್ರು ಕಡಿಬೇಕಾದ್ರೆ 10.25 ಏನು FRP ನಾರ್ಮ್ಸ್ ಪ್ರಕಾರ ಏನು ನಿಗದಿ ಮಾಡಿದ್ರೆ ಅವ್ರ ಪ್ರಕಾರ ಅವ್ರು ಕಡಿಬೇಕು. ಅಕಸ್ಮಾತ್ ಲೋ ರಿಕವರಿ ಕರೆ ಅವ್ರ ಜವಾಬ್ದಾರಿ ಅವರು. ಆ ಲೋ ರಿಕವರಿನ ಆ ರೊಕ್ಕ ಅವ್ರು ಕೊಡಬೇಕು. ನಾವು ಲೋ ರಿಕವರಿ ಹಂಗೆ ನಮ್ಮ ಸಿನ್ಸಿಯರ್ ಮಂದಿಗೆ ಮೋಸ ಮಾಡೋಂಗಿಲ್ಲ. ಇದು ನಮ್ಗೆಲ್ಲ ಒಕ್ಕೂರು ನಿರ್ಣಯ. ಇವತ್ತಿನ ನಾವು ಇಂಪ್ಲಿಮೆಂಟ್ ಆಗಬೇಕು. ತಾವುಗಳು ಮುತುವರ್ಜಿ ವಹಿಸಿ ನಮ್ಮ ಬಯರ್ಬೇಕು. ನಮ್ಗೆ ಜೆಪಿ ಒಳಗೆ ಏನೋ ಒಂದು ಸಭೆ ಕರೆದಿರಲ್ಲ, ಅರ್ಜೆಂಟ್ ಕರೆದು ಒಂದಿಟ್ಟು ಮುಖಂಡರು ಚರ್ಚೆ ಮಾಡಿ ಹಾಕಿಬಿಟ್ರಪ್ಪ ಅಂದ್ರೆ ಮುಂದಿನ ಆಗಂಗಿಲ್ಲ. ಇದು ಒಂದಿದ್ದು. ಎರಡನೇದೇನಪ್ಪ ಅಂದ್ರೆ ನೀವೇನು ಟ್ರಾನ್ಸ್ಫಾರ್ಮರ್ TAP ಎಲ್ಲ ಅವರೆಲ್ಲ ಹೇಳಿದ್ದಾರೆ ಮುಂದೆ. ನಮಗೆ ಮುಖ್ಯವಾಗಿ ಬೇಕಾದದ್ದು ರೆವಿನ್ಯೂ ಶೇರಿಂಗ್ ಫಾರ್ಮುಲಾ. ನೀವು ಲಾಂಗ್ ಡ್ಯೂರೇಷನ್ದಾಗ ಇಟ್ಟಿರೋದಕ್ಕೆ ರೆವಿನ್ಯೂ ಶೇರಿಂಗ್ ಫಾರ್ಮುಲಾ ಪ್ರಕಾರ 70-30 ಇದೆ. 70-30 ಒಳಗೆ ಯಾವುದೇ ಕಾರಣ ಕಡಿಮೆ ಮಾಡೋದು. ಅದನ್ನ ಈ ಮ್ಯಾಂಡೇಟ್ರಿ ಇವರು ಒಪ್ಪಂಗಿಲ್ಲ. ಅದಕ್ಕೆ FRP ನಾರ್ಮ್ಸ್ ಒಳಗೆ ಕೂಡಿಸುವಂತ ಒಂದು ನೀವು ಡ್ರಾಫ್ಟ್ ರೆಡಿ ಮಾಡಿ ಡೆಲ್ಲಿಗೆ ಕಳಿಸ್ಬೇಕಂತ ನಮ್ಮೆಲ್ಲ ನಿರ್ಣಯ ಇದೆ ಸರ್. ಧನ್ಯವಾದ. ರೈತರ ಹೋರಾಟಕ್ಕೆ, ಅನ್ನದಾತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ಕಣಗಾರರ ಹೋರಾಟಕ್ಕೆ. ಬರೋ ಭಾರತ್ ಮಾತಾ ಕಿ ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. Oh!
ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ ವಿವಿಧ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಯವರು, ನಾಡಿನ ಮಠಾಧೀಶರು, ವಕೀಲರ ಸಂಘದವರು ಎಲ್ಲರೂ ಕೂಡ ಇವತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ 5 ದಿನ ಸತತವಾಗಿ ಅಹೋರಾತ್ರ ಧರಣಿ ಸತ್ಯಾಗ್ರಹ ಮಾಡಿದ್ದೀವಿ. ಹಿಂದಿನ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಹೊರಡಿಸಿದರು. ಅದು 11.25 ರಿಕವರಿಯವರಿಗೆ ಫ್ಯಾಕ್ಟ್ರಿಯವರು 3,200 ರೂಪಾಯಿ ಕೊಡಬೇಕು, ಪ್ಲಸ್ 50 ರೂಪಾಯಿ ರಾಜ್ಯ ಸರ್ಕಾರ ಹಾಗೂ ಫ್ಯಾಕ್ಟ್ರಿಯವರು 50 ಕೂಡಿ 3,300 ಕೊಡಬೇಕಂತ ಇತ್ತು. ಆಮೇಲೆ 10.25 ರಿಕವರಿಯವರಿಗೆ 3,100 ಕೊಡಬೇಕು. ಸಕ್ರೆ ಮಾಲೀಕರು ಹಾಗೂ ಈ ಸರ್ಕಾರ 50 ಕೊಟ್ಟು 3,200 ಕೊಡ್ಬೇಕಂತೇಳಿ ಆದೇಶ ಮಾಡಿದರು. ಬಟ್ ನಮ್ಮ ಗೊಂದಲದಲ್ಲಿತ್ತು. ಬಿಜಾಪುರ ಜಿಲ್ಲೆ ನಮ್ಮ ರಿಕವರಿಯಲ್ಲಿ ಕಡಿಮೆ ಇರೋದರಿಂದ ನಮಗೆ ಅದು ಸಿಗ್ತೈತಿಲ್ಲ ಅಂತ ಗೊಂದಲಿತ್ತು. ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಮನವೊಲಿಸಿದ್ರು, ಸಿದ್ದರಾಮಯ್ಯ ಸಾಹೇಬರು ಘೋಷಣೆ ಮಾಡಿದ್ದಾರೆ ಅಂತೇಳಿ ನಾವು ನಿರಾಕರಿಸಿದ್ವಿ. ಅಧಿಕೃತವಾಗಿ ಆದೇಶ ಕಾಪಿಯನ್ನು ತೊಗೊಂಬಂದು ನಮ್ಮ ಬೇಡಿಕೆಗಳ ಜಿಲ್ಲೆಗೆ ಸಂಬಂಧಪಟ್ಟ ಬೇಡಿಕೆಗಳ ಈಡೇರಿಸಲು ಮಾತ್ರ ಅಂತ ಹೇಳಿದ್ವಿ. ಅದು ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಬೇಡಿಕೆಗಳಿಗೆ ಒಪ್ಕೊಂಡ್ರು. ಅದರ ಜೊತೆಗೆ ಈಗೇನು ಸರ್ಕಾರ 50 ಮತ್ತು ಫ್ಯಾಕ್ಟ್ರಿ ಮಾಲೀಕರು 50 100 ರೂಪಾಯಿನ ಐತಿ. ಅದು ರಿಕವರಿ ಏನು ಸಂಬಂಧ ಇಲ್ಲ. ಎಲ್ಲ ಕಬ್ಬು ಬೆಳೆಗಾರರಿಗೆ ಅದು ಒಂದು ಪ್ರತಿ ಟನ್ನಿಗೆ ಸಿಗ್ತೈತೆ ಅಂತ ನಿಖರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮ ಕೆಲವೊಂದು ಬೇಡಿಕೆಗಳನ್ನು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ಕಬ್ಬು ಕಾಟಾದಲ್ಲಿ ಮೋಸ ಆಗ್ತಾಯಿದೆ. ನಮ್ಮ ಜಿಲ್ಲಾಡಳಿತವನ್ನು ಒಂದು ಯೂನಿಟನ್ನು ಮಾಡಿ ಅದರಲ್ಲಿ ರೈತ ಸಂಘದವ್ರನ್ನ ಹಾಕಿಕೊಂಡು ಸರ್ಪ್ರೈಸ್ ವಿಸಿಟ್ ಕೊಟ್ಟು ಅದನ್ನು ತಡೆ ಹಿಡಿಬೇಕಂತ ಹೇಳಿ ಅದನ್ನು ಒಪ್ಕೊಂಡ್ರು. ಇನ್ನೇನು 15 ದಿನದೊಳಗಡೆ ಬೆಳೆದಿರ್ತಕ್ಕಂಥ ನಾವು ಕಳಿಸಿರ್ತಕ್ಕಂಥ ಕಬ್ಬಿನ ಬಿಲ್ಲನ್ನು ಹಾಕದೇ ಹೋದರೆ ಅದಕ್ಕೆ 15% ಬಡ್ಡಿ ಹಾಕಿ ತಾವೇ ವಸೂಲಿ ಮಾಡಿಕೊಡ್ಬೇಕು, ತಾವೇ ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅದನ್ನು ಸಂಪೂರ್ಣವಾಗಿ ಒಪ್ಕೊಂಡ್ರು. ಹೀಗಾಗಿ ನಾವು ಇವತ್ತೇನು, ಯಾಕಂದ್ರೆ ನಾವು ಇಷ್ಟು ನಮ್ಮ ಬೇಡಿಕೆಯನ್ನು ಅಷ್ಟು ಇದು ಸಂಬಂಧಿಸಿಲ್ಲ, ಆದರೂ ಕೂಡ ನಮ್ಮ ಕಬ್ಬಿಗೆ ಬಂದಿರೋದ್ರಿಂದ ಕೂಲಿ ಕಾರ್ಮಿಕರು ಕೂಡ ನಮ್ಮವರೇ ಆಗಿರೋದ್ರಿಂದ ಅವರು 20 ದಿನದಿಂದ ಹಾಗೆ ಕೂತ್ಕೊಂಡಿದ್ದಾರೆ. ಆ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಇವತ್ತು ಅದನ್ನು ಸಾಂಕೇತಿಕವಾಗಿ ಬೇರೆ ಏನಾದರೂ ರೈತರಿಗೆ ಅನ್ಯಾಯ ಆದರೂ ಹೋರಾಟ ನಿರಂತರ ಇರ್ತೈತಿ. ಅದರ ಇವತ್ತಿನ ಏನು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಐತಿ, ಜಿಲ್ಲಾಧಿಕಾರಿಗಳ ಒಂದು ಮಾತಿಗೆ ಒಂದು ಭರವಸೆಯನ್ನು ಇಟ್ಕೊಂಡು ನಮ್ಮ ಹೋರಾಟವನ್ನು ಹಿಂಪಡೆಯುತ್ತೇವೆ. ನನ್ನ ಹೆಸರು ರಾಹುಲ್ ಕುಲಕರ್ಣಿ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇವತ್ತು ಸುಮಾರು 10 ದಿನಗಳಿಂದ ಇಡೀ ಕರ್ನಾಟಕದಲ್ಲಿ ರೈತರು ತಮ್ಮ ಕಬ್ಬಿಗೆ ಬೆವರಿನ ಬೆಲೆ ಬೇಕು ಅನ್ನೋಂಥ ಒಂದು ವಿಚಾರ ಇಟ್ಟುಕೊಂಡು ಸ್ಟ್ರೈಕ್ ಮಾಡಿದ್ರು. ಅದೇ ಪ್ರಕಾರ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಮಾಡ್ತಾರೆ. ಬಿಜಾಪುರ ಜಿಲ್ಲೆ ವಿಶೇಷ ಸಮಾಜ ಇತ್ತು. ಆ ವಿಶೇಷ ಸಮಾಜವನ್ನು ಇಲ್ಲಿನ ಉಸ್ತುವಾರಿ ಸಚಿವರ ಮುಖಾಂತರ ನಾವು ಹೇಳಿ ಕಳಿಸಿದ್ವಿ. ಶುಗರ್ ಮಿನಿಸ್ಟರ್ಗಳು ಗಮನಕ್ಕೆ ತಂದಿದ್ದೀವಿ. ಅವರೆಲ್ಲ ಮುತುವರ್ಜಿವಹಿಸಿ ವಿಡಿಯೋ ಕಾನ್ಫರೆನ್ಸ್ ಮಾಡಿಸಿ CM ಜೋಡಿ ಡಿಸ್ಕಷನ್ ಮಾಡಿ ಒಂದು ಇತ್ಯರ್ಥಕ್ಕೆ ತಂದಿದ್ದಾರೆ. ಆ ಇತ್ಯರ್ಥದ ಪ್ರತಿಯನ್ನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ತಂದು ನಮ್ಮ ಸಭೆಯಲ್ಲಿ ಹಂಚಿದ್ರು, ನೋಡ್ಕೊಂಡಿವಿ. ಆಮೇಲೆ ಎಲ್ಲ ನಮ್ಮ ರೈತ ವಿವಿಧ ಸಂಘಟನೆಯ ರೈತ ಮುಖಂಡರೆಲ್ಲ ಚರ್ಚೆ ಮಾಡಿಕೊಂಡು ಒಂದು ಷರತ್ತು ಕೂಡ ಇವತ್ತು ನಾವು ಹಾಕಿದ್ದೀವಿ ಅವರಿಗೆ, ಕಮಿಷನರ್ಗೂ ಮತ್ತು ಇವರಿಗೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ಗೆ. ಈಗೇನು ಅವರು FRP ನಾರ್ಮ್ಸ್ ಪ್ರಕಾರ 10.25 ಏನು ರಿಕವರಿ ಇದೆ, ಆ ರಿಕವರಿಗಿಂತ ಕೆಳಗಿನ ಲೋ ರಿಕವರಿಯಲ್ಲಿ ಯಾರೋ ಕಾರ್ಖಾನೆಯವರು ಕಬ್ಬು ಕಟಾವು ಮಾಡಬಾರ್ದು. ಅಕಸ್ಮಾತ್ ಯಾರಾದರೂ ಕಟಾವು ಮಾಡಿದರೆ ಆ ಲೋ ರಿಕವರಿ ಏನು ರೇಟ್ ಇದೆಯಲ್ಲ ಮಾರ್ಜಿನ್, ಆ ರೇಟ್ ಅದು ಕೊಡಲೇಬೇಕು. ಅದು ಅವ್ರ ಜವಾಬ್ದಾರಿ, ರೈತರ ಮೇಲೆ ಹಾಕೋಂಗಿಲ್ಲ ಅನ್ನೋಂಥ ಒಂದೇದ್ದು. ಎರಡನೇದು 14 ದಿವಸದಲ್ಲಿ ವಿದಿನ್ 14 ಡೇಸ್ ಪೇಮೆಂಟ್ ಆಗಬೇಕಂತ ಒಂದು ಕಂಡೀಷನ್ ಹಾಕಿದೆ. ಆಮೇಲೆ ತೂಕದಲ್ಲಿ ಮೋಸ ಆಗಬಾರ್ದು, ಅದನ್ನು ಕಾಲಕ್ಕೆ ಚೆಕ್ ಮಾಡಿ ಮಾಡಬೇಕು ಅಂತ ಕೆಲವೊಂದು ಷರತ್ತುಗಳು ಮಾಡಿದರೆ. ಆಮೇಲೆ ದೀರ್ಘಕಾಲೀನ ಸುಧಾರಣೆ ಸಲುವಾಗಿ ಕಮಿಷನ್ ಆಫೀಸ್ನಲ್ಲಿ ಲೆಟರ್ ಬರೆಸಿ DC ಅವರು ಡ್ರಾಫ್ಟ್ ಮಾಡಿ ಅಲ್ಲಿ ಮೇಲೆ FRP ಇದಕ್ಕೆ ಡಿಪಾರ್ಟ್ಮೆಂಟ್ ಕಳಿಸಿ ಈಗ ಹೆಂಗೆ FRP ಫಿಕ್ಸ್ ಮಾಡ್ತಾ ಇದ್ದಾರೋ ಇದೇ ರೀತಿಯಾಗಿ ಬಾಯ್ ಪ್ರೊಡಕ್ಷನ್ ಇದೆಯಲ್ಲ, ಬಾಯ್ ಪ್ರೊಡಕ್ಷನ್ ಸಿ ರಂಗರಾಜನ್ ಕಮಿಷನ್ ಪ್ರಕಾರ 70-30 ಏನು ಫಾರ್ಮುಲಾ ಇದು ರೇಷೋ ಇದೆ. ಆ ರೇಷೋದಲ್ಲಿ ಅದನ್ನು ಅಳವಡಿಸಿ FRP ಅಳವಡಿಸಿ ಮುಂದಿನ ದಿನಮಾನಗಳಲ್ಲಿ ಈ ಫ್ಯಾಕ್ಟ್ರಿಗೆ ಡೈರೆಕ್ಷನ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡೋದಂತ ಕೂಡ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಒಪ್ಕೊಂಡಿದ್ದಾರೆ, ಜನರು ಖುಷಿಯಾಗಿದ್ದಾರೆ. ಸಿಹಿ ತಿನ್ನಿಸಿ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಗುರುನಾಥ್ ಶಂಕರ್ ಬಗಲಿ, ಭಾರತೀಯ ಕಿಸಾನ್ ಸಂಘ, ಸ್ಟೇಟ್ ಎಕ್ಸಿಕ್ಯೂಟಿವ್ ಮೆಂಬರ್. 6ನೇ ಸಾಲಿನ ಕಬ್ಬು ಬೆಳೆಗಾರರಿಗೆ ಸಂಬಂಧಿಸಿದಂತೆ ಈಗಾಗಲೇ ಕಳೆದ 10 ದಿನಗಳಿಂದ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ, ಹಲವಾರು ತಾಲೂಕುಗಳಲ್ಲಿ ದೊಡ್ಡ ಮಟ್ಟದ ಧರಣಿಯನ್ನು ಮಾಡುವುದರ ಮುಖಾಂತರ, ಸತ್ಯಾಗ್ರಹ ಮಾಡುವುದರ ಮುಖಾಂತರ ಈ ಒಂದು ಹೋರಾಟ ಪ್ರಾರಂಭಗೊಂಡಿತ್ತು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಏನು ಗುರ್ಲಾಪುರದಲ್ಲಿ ಪ್ರಾರಂಭವಾದಂಥ ಹೋರಾಟ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹಮ್ಮಿಕೊಂಡಿತ್ತು.
ಆ ನಿಟ್ಟಿನಲ್ಲಿ ನಾವು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 5 ದಿನಗಳಿಂದ ಇಲ್ಲಿ ಕೂಡ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೆವು. ಅಲ್ಲಿ ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ಈ ಎಲ್ಲ ಹೋರಾಟಕ್ಕೆ ಮುಳಿದು ರೈತರೊಂದಿಗೆ ಮತ್ತು ಸಕ್ಕರೆ ಕಾರ್ಖಾನೆ ಒಂದು ಸಭೆಯನ್ನು ಕರೀತಾರೆ. ಅಲ್ಲಿ ಕೂಡ ಹಲವಾರು ವಿಷಯಗಳ ಚಿಂತನೆ ಮಾಡಿ ಒಂದು ಬೆಲೆಯನ್ನು ನಿಗದಿಪಡಿಸಿದರು. ಅಲ್ಲಿ ವಿಜಯಪುರ ಜಿಲ್ಲೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದರು ಮತ್ತು ವಿಜಯಪುರ ಜಿಲ್ಲೆ ಬಗ್ಗೆ ಯಾವುದೇ ಒಂದು ಸ್ಪಷ್ಟ ನಿರ್ಧಾರ ಇರಲಾರದ ಪರಿಣಾಮವಾಗಿ ನಾವು ನಿನ್ನೆ ದಿನ ಮುಗಿಸಬೇಕಾದಂಥ ಹೋರಾಟವನ್ನು ಮತ್ತೆ ಯಥ ಪ್ರಕಾರ ಗೊಂದಲವಾಗಿರೋದ್ರಿಂದ ಇಂದು ಕೂಡ ಮುಂದುವರಿಸಿಕೊಂಡು ಬಂದಿದ್ದೆವು. ಆದರೆ ಇಂದು ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಹೋರಾಟದ ಸ್ಥಳಕ್ಕೆ ಬಂದು ಸರ್ಕಾರದ ಆದೇಶ ಪ್ರತಿಯನ್ನು ನೀಡಿ ಯಾವ್ಯಾವ ಗೊಂದಲಗಳಿದ್ದಾವೆ ಅವೆಲ್ಲ ಬಗೆಹರಿಸಿದ್ದಾರೆ. ಅದೇ ರೀತಿಯಾಗಿ ಸರ್ಕಾರ ತೂಕದ ಯಂತ್ರಗಳನ್ನು ಮಾಡ್ತೀನಿ ಅಂತ ಹೇಳಿದ್ರು, ಅದನ್ನು ಕೂಡ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಅವರು. ಇನ್ನು ತೂಕದಲ್ಲಿ ಮೋಸ ಆಗ್ತದೆ ಅಂದಾಗ ಅದನ್ನೊಂದು ಕಮಿಟಿ ರೈಸ್ ಮಾಡಿ ಅಲ್ಲಿ ರೈತ ಮುಖಂಡರಿರ್ಬೋದು, ಇಲಾಖೆ ಅಧಿಕಾರಿಗಳೆಲ್ಲರೂ ಕರ್ಕೊಂಡು ಆ ಒಂದು ತೂಕದ ಮಾಪನ ಯಂತ್ರಗಳನ್ನು ಪ್ರತಿ 15 ದಿವಸಕ್ಕೊಮ್ಮೆ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಇಳುವರಿಗೆ ಸಂಬಂಧಪಟ್ಟಂತೆ ಗೊಂದಲವನ್ನು ಬಗೆಹರಿಸಿದ್ದಾರೆ. ಇಷ್ಟೆಲ್ಲ ಆದ ನಂತರ ನಾವೆಲ್ಲರೂ ಕೂಡ ಅತ್ಯಂತ ಸಂಭ್ರಮಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಿಹಿ ಹಂಚಿ ಎಲ್ಲ ರೈತ ಮುಖಂಡರು ಸಿಹಿ ತಿಂದು ಮಾನ್ಯ ಜಿಲ್ಲಾಧಿಕಾರಿಗಳ ಹಸಿರು ಶಾಲೆ ಹಾಕಿ ರೈತ ಗೀತೆ ಹಾಡುವುದರೊಂದಿಗೆ ಈ ಒಂದು ಹೋರಾಟವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸಂಗಮೇಶ್ ಸಾಗರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ವಿಜಯಪುರ ಜಿಲ್ಲಾಧ್ಯಕ್ಷ. ನಿನ್ನೆವರೆಗೂ ಕಬ್ಬು ಬೆಳೆಗಾರರ ಒಂದು ಬೆಲೆ ನಿಗದಿತವಾಗಿ ಅಹೋರಾತ್ರಿ ಧರಣಿ ಸುಮಾರು 5 ದಿನಗಳಿಂದ ವಿಜಯಪುರ ನಗರದಲ್ಲಿ ನಡೆದಿತ್ತು. ಅದರ ಪ್ರಯುಕ್ತವಾಗಿ ನಿನ್ನೆ ತನಕ ಕನ್ಫ್ಯೂಷನ್ ಇತ್ತು. ಕೇವಲ ಏನಪ್ಪ ಅಂತಂದ್ರೆ 11.25 ರಿಕವರಿ ಇರ್ತಕ್ಕಂಥ ಒಂದು ಕಬ್ಬಿನ ರಿಕವರಿಗೆ ಅಷ್ಟೇ ಏನಪ್ಪ ಅಂತಂದ್ರೆ 3,300 ಬೆಲೆ ಕೊಡ್ತೀವಿ ಅಂತೇಳಿ ಸರ್ಕಾರ ಘೋಷಣೆ ಮಾಡಿತ್ತು. ಅದ್ರ ಬಿಟ್ಟು ಮಿಕ್ಕಿದ್ದೆಲ್ಲ ಕನ್ಫ್ಯೂಷನ್ ಇತ್ತು. ಹೀಗಾಗಿ ಇವತ್ತಿನ ದಿನ ನಾವೇನಪ್ಪ ಅಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಪ್ರತಿಯೊಂದಿಗೆ 10.25 ಇತ್ತಪ್ಪ ಅಂದ್ರೆ ಸರಾಸರಿವಾಗಿ 3,200 ಸಿಗ್ತದೆ ಎಲ್ಲ ರೈತರಿಗೆ. 11.25 ಇತ್ತಪ್ಪ ಅಂತಂದ್ರೆ ಅವ್ರಿಗೆ 3,300 ಸಿಗ್ತದೆ ಅಂತೇಳಿ ಕ್ಲಿಯರಿಫಿಕೇಶನ್ ಕೊಟ್ಟರು. ಅದನ್ನು ಇಬ್ಬಾಗವಾಗಿ ಏನಪ್ಪ ಅಂತಂದ್ರೆ 100 ರೂಪಾಯಿ ಕನ್ಫ್ಯೂಷನ್ ಏನಪ್ಪ ಅಂತಂದ್ರೆ ಸರ್ಕಾರ ಮತ್ತು ಫ್ಯಾಕ್ಟ್ರಿಗಳು ಯಾವ ರೀತಿ ಕೊಡ್ತಾವೆ ಅಂತೇಳಿ ಕನ್ಫ್ಯೂಷನ್ ಇತ್ತು. ವಿಜಯಪುರ ಜಿಲ್ಲೆಗೆ ಯಾವುದೇ ರಿಕವರಿ ಸಂಬಂಧ ಇಲ್ಲ. ಪ್ರತಿಯೊಂದು ಟನ್ನಿಗೂ ಎಲ್ಲ ಫ್ಯಾಕ್ಟ್ರಿಗೂ ಅನುಗುಣವಾಗಿ ಪ್ರತಿಯೊಂದು ರೈತರಿಗೂ ಪ್ರತಿಯೊಂದು ಟನ್ನಿಗೂ 100 ರೂಪಾಯಿ, ಫ್ಯಾಕ್ಟ್ರಿ 50, ಸರ್ಕಾರ 50 ಕೊಡ್ತಾ ಬಂದಿದ್ದಕ್ಕೆ ಇಡೀ ನಮ್ಮ ಹೋರಾಟಕ್ಕೆ ಬಹಳ ಯಶಸ್ವಿ ಸಿಕ್ಕದ. ಜೊತೆಗೆ ಏನಪ್ಪ ಅಂತಂದ್ರೆ ಇನ್ನಾದ್ರೂ ನಾವು ಏನಾದರೂ ಹಾಕಿದ್ದೇನೆ ಒಂದು ಸ್ವಲ್ಪ ಅವ್ರಿಗೆ ಏನು ಹಾಕಿವಪ್ಪ ಅಂದ್ರೆ ಪ್ರತಿಯೊಂದು ತೂಕ ಆಗಲಿ ರಿಕವರಿ ಆಗಲಿ ಪಾರದರ್ಶಕ ಆಗಲಿ ಅಂಥೇಳಿ ನಮ್ಮ ಬೇಡಿಕೆಯನ್ನು ಒಡ್ಡಿ ಇವತ್ತು ಸಿಹಿ ತಿನ್ನಿಸುವ ಮೂಲಕ ಜಿಲ್ಲಾಧಿಕಾರಿಗಳನ್ನು ಒಳಗೊಂಡು ಪ್ರತಿಯೊಂದು ಮಾಧ್ಯಮದವರು ಒಳಗೊಂಡು ಆರಕ್ಷಕ ಬಂಧುಗಳು ಒಳಗೊಂಡು ಸಿಹಿ ತಿನ್ನಿಸುವ ಮೂಲಕ ನಾವು ಯಶಸ್ವಿಯನ್ನು ಆಚರಣೆ ಮಾಡಿದೆ. ಸತೀಶ್ ಪಾಟೀಲ್, ರೈತ ಮುಖಂಡ, ವಿಜಯಪುರ. ಇಂದು ಏನದ ರೈತರ ಕಬ್ಬಿನ ಹೋರಾಟ ಮುಕ್ತಾಯ ಮಾಡಿದಂಗಾಯ್ತು. ಹೆಂಗಂದ್ರೆ ಹಳೋ ಹುಡುಗರ ಕೈಯಾಗ ಪೇಪರ್ ಮಟ್ಟಿ ಕೂಡ ಹೆಂಗೆ ಗಪ್ಪ ಆಗ್ತಾವಲ್ಲ ಹಂಗೆ ಗಪ್ಪ ಮಾಡಿಸುವಂಥ ವ್ಯವಸ್ಥೆ ಸರ್ಕಾರದಿಂದ ಆಯಿತು. ಪೂರ್ಣ ತೃಪ್ತಿ ರೈತರಿಗಿಲ್ಲ. ಯಾಕಂದರೆ ನಮ್ಮ ಬೇಡಿಕೆನೇ ಬೇರೆ ಇತ್ತು. ಆದರೂ ಸಹಿತ ಈಗ ದಿವಸ ಆಗ್ಯಾವ, ರೈತರ ಕಟಾವಕ್ಕೂ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಈಗ ಹಾಕಿದಂಥ ಕಂಡೀಷನ್ಗೆ ನಾವೆಲ್ಲ ಒಪ್ಪಿಕೊಂಡಂಗಾಗೈತಿ. ಸರ್ಕಾರ ಕೂಡ ರೈತರ ಕಡೆಗೆ ಹೋಗ್ಬಿಡೋದನ್ನೇ ಕಾರ್ಖಾನೆ ಮಾಲೀಕರ ಹಿತಚಿಂತನೆ ಮಾಡ್ತಾ ಹೊರತು ನಮ್ಮ ಚಿಂತನೆ ಕಡೆಗೆ ಹೆಚ್ಚಿನ ಗಮನ ಕೊಡಲಿಲ್ಲ ಅನ್ನತಕ್ಕಂಥ ವಿಷಯದ ಕೂಡ ಐತಿ ಆತ್ಮದೊಳಗೆ ನಿಜವಾಗಿಯೂ. ಮತ್ತು ಸರ್ಕಾರ, ರಾಜ್ಯ ಸರ್ಕಾರ ಬೇಕಾದ ಮನಸ್ಸು ಮಾಡಿದ್ರೆ ಬೇಕಾದ ಮಾಡ್ಲಿಕ್ಕೆ ಬರ್ತಿತ್ತು. 36,000 ತನಕ ಎಕ್ಸೈಸ್ ಡ್ಯೂಟಿ ತೋತಾರೆ. ಅದರೊಳಗೆ 500 ರೂಪಾಯಿ ಕೂಡ ದ್ವಾರದಿತ್ತಿಲ್ಲ. ಈಗೇನು 50 ರೂಪಾಯಿ ಅಳು ಹುಡುಗರ ಕೈಗೆ 50 ಪೇಪರ್ ಮಟ್ಟಿ ಕೊಟ್ಟಂಗೆ ಮಾಡ್ಯಾರಲ್ಲ. ಇರ್ಲಪ್ಪ ನಿಮ್ಮ ಇದನ್ನೇ ಅಟ್ಟೆ ತಿಳ್ಕೊಂಡು ನಾವು ಅಷ್ಟಕ್ಕೆ ಗಪ್ಪಾಗಿ ಮುಂದೆ ಸಾಮಾನ್ಯ ರೈತರಿಗೆ ಯಾರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಒಪ್ಕೊಂಡದ್ದಾಗ್ಯದ. ಆದರೆ ಇದನ್ನು ಬಿಡುವುದಿಲ್ಲ. ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಮುಂದಿನ ವರ್ಷ ಯಾಕಲಕ್ಕೆ ಒಳ್ಳೆ ವ್ಯವಸ್ಥೆಯೊಳಗೆ ಈ ರೈತರು ಎಲ್ಲಿ ಹೋರಾಟ ಮಾಡಲಾರ್ದೆ ಸರಿಯಾದ ರೀತಿಯೊಳಗೆ ಅವರಿಗೆ ಪೇಮೆಂಟ್ ಆಗಬೇಕು. ಅದಕ್ಕೆ ತಕ್ಷಣ ಪೇಮೆಂಟ್ ಮಾಡಿರಿ. ಏನು ನಿಮ್ಮ ನಿಯಮ ಅದಾವ ಆ ನಿಯಮ ಪ್ರಕಾರ ಕಾರ್ಖಾನೆಯವ್ರಿಗೆ ನಿಯಮ ಪಾಲಿಸಂಗಿಲ್ಲ. ಬರೀ ರೈತರಿಗೆ ಆ ರಿಕವರಿ ಪಾಯಿಂಟ್ ಹೇಳಕತ್ತೀರಿ. ಅಲ್ಲಪ್ಪ ಇಟ್ಟು 10 ವರ್ಷದಿಂದ ಅವನ ನಿಮಗೆ ಹೇಳ್ಕೊಟ್ಟಾರ 15 ದಿನದ ಬಿಲ್ ಕೊಡಿಸಿರು ಅಂತೇಳಿ ಸರ್ಕಾರ, ಕಮಿಷನರ, ಎಲ್ಲ ಮಿನಿಸ್ಟ್ರಿಗಳಿಗೆ ನೀವೆಲ್ಲ ಅವ್ರ ಗುಲಾಮರಾಗಿರಿ. ಹೆಂಗೆ ರೈತರ ವಿಷಯಕ್ಕೆ ನೀವು ಮನ್ನಣೆ ಕೊಡಲಿಲ್ಲ, ಕಾರ್ಖಾನೆ ಮಾಲೀಕರಿಗೆ ಬಗ್ಗೆ ಮಾತಾಡ್ತೀನಿ ಅಂದ್ರೆ ನಾಚಿಕೆ ಬರಬೇಕು ಒಂದು ಥರದ ವಿಷಯದೊಳಗೆ. ಆದರೆ ರೈತರು ಒಟ್ಟಾರೆಯಾಗಿ ಯಾರಿಗೆ ನೋವು ಆಗಬಾರ್ದು ಅಂತೇಳಿ ನಾವು ಸಹನಶೀಲರು. ಯಾವುದೇ ಪರಿಸ್ಥಿತಿಯೊಳಗೆ ಇನ್ನು ರೈತರು ತೊಂದರೆ ಆಗಬಾರ್ದು ಅಂತೇಳಿ ಒಪ್ಕೊಂಡಿವಿ. ಮುಂದಿನ ದಿನಮಾನದೊಳಗಡೆ ಯಾಕೆ ನಿಮಗೆ ರೈತರ ಮೇಲೆ ಕಾಳಜಿ ಇತ್ತಂದ್ರೆ ಒಳ್ಳೆಯ ರೀತಿಯಿಂದ ಏನು ಕಾನೂನು ಹೇಳಕತ್ತೀರಿ, ನಮಗೆ ಕಾನೂನು ಹೇಳ್ದಂಗೆ ಫ್ಯಾಕ್ಟ್ರಿಯವ್ರಿಗೆ ಕಾನೂನು ಹೇಳಿ ಸರಿಯಾಗಿ ರೈತರಿಗೆ ಬಿಲ್ ಕೊಡಿಸುವಂಥ
ವ್ಯವಸ್ಥೆ ಆಗಬೇಕಂತೇಳಿ ನಾ ಕೈ ಮುಗಿದು ಈ ಸರ್ಕಾರಗಳಿಗೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಕ್ಕೆ, ನನ್ನ ಹೆಸರು ಮಲ್ಲನಗೌಡ ಮಾದೇಗೌಡ ಪಾಟೀಲ್, ಭಾರತೀಯ ಕಿಸಾನ್ ಸಂಘದ ಕರ್ನಾಟಕ ಉತ್ತರ ಪ್ರಾಂತದ ಉಪಾಧ್ಯಕ್ಷ. ಬರೋಬ್ಬರ